ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಕೀರ್ತಿ ಬಂದರೆ ವೈಷ್ಣವ್ಗೆ ನೆಮ್ಮದಿ ಇಲ್ಲ. ಈ ಬಾರಿ ಏನು ಮಾಡಿದ್ದಾಳೆ ನೋಡಿ. ಹಿಂದಿನ ದಿನ ಲಕ್ಷ್ಮಿ ಬಾಯಿಗೆ ಬಂದ ಹಾಗೆ ಕೀರ್ತಿಗೆ ಬೈದು ಕಳಿಸಿದ್ದಾಳೆ. ಆದರೆ ಕೀರ್ತಿ ಮಾತ್ರ ನಿನ್ನೆ ಏನೋ ಹಾಗೆ ಎಲ್ಲ ರೀತಿಯಲ್ಲಿ ವರ್ತಿಸ್ತಾ ಇದ್ದಾಳೆ. ವೈಷ್ಣವನನ್ನು ಹುಡುಕಿಕೊಂಡು ಮನೆಗೆ ಬಂದಿದ್ದಾಳೆ. ಇದನ್ನು ಕಂಡ ಸುಪ್ರಿಯಾ ಅವಳನ್ನು ತಡೆದು ಹೋಗಿದ್ದಾಳೆ. ಆದರೆ ಕೀರ್ತಿ ಸುಪ್ರಿಯಾ ಅತ್ತೆ ಕೈ ತಪ್ಪಿಸಿಕೊಂಡು ದರ್ಪದಿಂದ ಮನೆ ಒಳಗಡೆ ನುಗ್ಗಿದ್ದಾಳೆ. ಅಂತ ವೈಷ್ಣವನನ್ನು ಕರೆಯುತ್ತಲೇ ಸಾಕಿದ್ದಾಳೆ. ಆದರೆ ವೈಷ್ಣವ ಅವಳನ್ನು ನೋಡಿ ಕೋಪ ಮಾಡಿಕೊಂಡಿದ್ದಾನೆ. ಇವಳು ಯಾಕೆ ಇಲ್ಲಿಗೆ ಬಂದ್ಲು ಎಂದು. ಆದರೆ ಕೀರ್ತಿ ಮಾತ್ರ ಈ ದಿನ ಏನೂ ಹಾಗೆ ಇಲ್ಲ ಅನ್ನೋ ರೀತಿ ರೆಡಿಯಾಗಿ ಬಂದಿದ್ದಾಳೆ. ನಿನ್ನೆಗಳ ಬಗ್ಗೆ ಅವಳು ತಲೆ ಕೆಡಿಸಿಕೊಳ್ಳಲಿಲ್ಲ. ವೈಶ್ ಇವತ್ತು ನಿಂಗೆ ಸ್ಪೆಷಲ್ ಡೇ ಅಲ್ಲ, ಅದಕ್ಕೆ ಈ ಬೊಕ್ಕೆ ತಂದಿದ್ದೀನಿ ಅಂತ ಕೊಡ್ತಾಳೆ. ಆದರೆ ವೈಷ್ಣವ್ಗೆ ಅವಳನ್ನು ಕಂಡ ತಕ್ಷಣ ಕೋಪ ಬರುತ್ತದೆ. ಯಾವ ಸ್ಪೆಷಲ್ ಡೇನೂ ಇಲ್ಲ, ಏನೂ ಇಲ್ಲ, ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಪ್ರತಿ ವರ್ಷ ನಿನ್ನ ಲೈಫ್ನಲ್ಲಿ ಸ್ಪೆಷಲ್ ಡೇ ಬರ್ತಾನೆ ಇರುತ್ತದೆ, ಅದನ್ನು ನೆನಪು ಮಾಡಿಕೊಂಡು ಅಂತಾನೆ ಬಂದೆ ಅಂತಾಳೆ. ಕೀರ್ತಿ ಸಾಕು ನಿಲ್ಲಿಸು, ಇದೆಲ್ಲ ಇಟ್ಕೋಬೇಡ ಅಂತ ಹೇಳ್ತಾನೆ ವೈಶ್. ಅದನ್ನು ಕೆಳಗಡೆ ಬಿಡಿಸಾಡ್ತಾನೆ. ಆ ಬೊಕ್ಕೆ ಸೋಫಾ ಹತ್ತಿರ ಹೋಗಿ ಬೀಳುತ್ತದೆ. ವೈಶ್ ಏನು ಮಾಡ್ತಾ ಇದ್ದೀಯಾ, ನಾನು ಅಷ್ಟು ಪ್ರೀತಿಯಿಂದ ಇದನ್ನು ತಂದಿದ್ದೀನಿ ಅಂತ ಹೇಳ್ತಾಳೆ. ಏನು ಸ್ಪೆಷಲ್ ಡೇ, ಯಾರ ಜೀವನದಲ್ಲೂ ಬರದೇ ಇರೋದಾ, ಅದು ನನಗೆ ಬೇಕಾಗಿಲ್ಲ. ಅದೇ ನೆಪ ಮಾಡಿಕೊಂಡು ನನ್ನ ಎದೆ ಮೇಲೆ ಹೂ ಸುರಿಬೇಡ, ನನಗೆ ಯಾವ ಸ್ಪೆಷಲ್ ಡೇನೂ ಬೇಕಾಗಿಲ್ಲ ಅಂತ ಕೂಗಾಡ್ತಾನೆ ವೈಶ್. ಹಿಂದಿನ ಸಂಚಿಕೆಯಲ್ಲಿ ಅರೆ ಗಂಗಕ್ಕೆ ಎಲ್ಲಿಗೆ ಹೋದ್ಲು ಬೆಳಿಗ್ಗೆಯೇ ಗಂಡ ಜೊತೆಯಲ್ಲಿ ಫೋನ್ ಬ್ಯುಸಿಯಾಗಿ ಬಿಟ್ಲ ಹೇಗೆ ಅಂತ ಅಂದುಕೊಳ್ತಾಳೆ ಲಕ್ಷ್ಮಿ. ಅಡುಗೆ ಮನೆ ಒಳಗಡೆ ಬರ್ತಾಳೆ. ಅಲ್ಲಿ ಯಾರೂ ಇರೋದಿಲ್ಲ. ನೀರು ಕಾಯಿಸಲು ಪಾತ್ರೆ ಇಡ್ತಾಳೆ. ಆಗ ಅವಳಿಗೆ ಏನೂ ಅನ್ನಿಸೋದಿಲ್ಲ. ನಂತರ ಒಂದೇ ಸಾರಿ ಎಲ್ಲರೂ ಬಂದು ಹ್ಯಾಪಿ ಬರ್ತ್ಡೇ ಎಂದು ಕೂಗುತ್ತಾರೆ. ಆಗ ಅವಳ ಮೈ ಬೆಚ್ಚುತ್ತದೆ ಮತ್ತು ಅವಳು ತುಂಬ ಸಂತೋಷ ಪಡ್ತಾಳೆ. ಆದರೆ ಏನಿದು, ನಿಮಗೆಲ್ಲ ಹೇಗೆ ಗೊತ್ತಾಯ್ತು ಇವತ್ತು ನನ್ನ ಬರ್ತ್ಡೇ ಅಂತ ಕೇಳ್ತಾಳೆ. ಅತ್ತೆ, ನೀವು ಇನ್ನೂ ಎಲ್ಲದಿರಿ, ಇದು ಡಿಜಿಟಲ್ ಯುಗ, ಬೆಳಗಾದರೆ ಸಾಕು ಸಾಲು ಸಾಲು ನೋಟಿಫಿಕೇಶನ್ ಫೋನಿಗೆ ಬಂದು ಬೀಳುತ್ತದೆ, ನಾವೆಲ್ಲ ಅದನ್ನು ನೋಡಿದ್ದೇನೆ ಬಂದಿರೋದು ಎಂದು ಹೇಳ್ತಾಳೆ. ಹೌದಾ ಅಂತ ಸುಮ್ಮನಾಗ್ತಾಳೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಮಾಡಿ.